ನಮಸ್ಕಾರ ವೀಕ್ಷಕರೇ. ಕೋಟಿ ಜನ್ಮದ ಪಾಪ ಕಳೆಯುವಂತ ಏಕಾದಶಿ ಈ ರಹಸ್ಯ ನಿಮಗೆ ಗೊತ್ತಾ? ನಿಮ್ಮ ಸಂಪ್ರದಾಯದಲ್ಲಿ ಏಕಾದಶಿ ದಿನಕ್ಕೆ ತುಂಬಾ ಮಹತ್ವ ಇದೆ. ಅಂದ್ರೆ ಇದು ಕೇವಲ ಉಪವಾಸ ಮಾಡುವಂತ ದಿನ ಅಲ್ಲ, ಇದು ನಮ್ಮ ದೇಹ ಮತ್ತು ಮನಸ್ಸನ್ನ ಶುದ್ಧವಾಗಿ ಇಟ್ಟುಕೊಳ್ಳುವಂತ ಒಂದು ಅವಕಾಶ. ಕೋಟಿ ಜನ್ಮದ ಪಾಪ ಕಳೆಯುತ್ತದೆ ಅನ್ನೋ ಮಾತು ಕೇಳಿದ್ದೀವಿ, ಆದರೆ ಅದರ ಅರ್ಥ ಏನು? ಈ ವಿಷಯವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ತಕ್ಷಣ ಬಂದು ತಲುಪುತ್ತೆ. ಹಾಗೆ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ, ಹೊಸ ಮಾಹಿತಿಗಳಿಗಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ಫಾಲೋ ಮಾಡಬಹುದು. ನೋಡಿ, ಪಾಪ ಅಂದ್ರೆ ನಾವು ಮಾಡಿದ ತಪ್ಪುಗಳ ಪರಿಣಾಮ. ಅದು ನಮ್ಮ ಯೋಚನೆ ಮತ್ತು ಕರ್ಮಗಳಲ್ಲಿ ಕಾಣಿಸುತ್ತದೆ. ಏಕಾದಶಿ ದಿನ ನೀವು ನಿಮ್ಮನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ತಿನ್ನುವುದನ್ನು ಕಡಿಮೆ ಮಾಡಬೇಕು, ಮಾತನ್ನು ಕಡಿಮೆ ಮಾಡ್ತೀರಿ, ಯೋಚನೆಗಳನ್ನ ಶಾಂತಗೊಳಿಸ್ತೀರಿ. ಇದೇ ಶುದ್ಧೀಕರಣ. ಏಕಾದಶಿ ದಿನದ ಪೂಜೆ ಕ್ರಮ: ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮುಗಿಸಿ ವಿಷ್ಣು ಸಹಸ್ರನಾಮ ಜಪ ಮಾಡಿ ಅಥವಾ ಕೇಳಿಸಿಕೊಳ್ಳಿ. ತುಳಸಿ ಗಿಡಕ್ಕೆ ನೀರು ಹಾಕಿ 11 ಪ್ರದಕ್ಷಿಣೆ ಮಾಡಿ. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಈ ದಿನ ಹಸಿದವರಿಗೆ ಅನ್ನದಾನ ಮಾಡುವುದು ಕೋಟಿ ಜನ್ಮದ ಪಾಪಕ್ಕೆ ಪ್ರಾಯಶ್ಚಿತ ನೀಡುತ್ತದೆ. ಇನ್ನೊಂದು ಮುಖ್ಯವಾದಂತ ವಿಷಯ ಏನೆಂದ್ರೆ, ಈ ದಿನ ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ತುಂಬಾ ಹೆಚ್ಚು ಫಲ ಕೊಡುತ್ತದೆ. ಅಂದ್ರೆ ಅನ್ನದಾನ ಮತ್ತೆ ಇವುಗಳೇ ನಿಜವಾದಂತ ಪುಣ್ಯ ಸಹಾಯ ಅಂತ ಹೇಳಬಹುದು. ಏಕಾದಶಿ ದಿನ ನಿಮ್ಮನ್ನು ನೀವು ಗಮನಿಸುವಂತ ಒಂದು ಅವಕಾಶ. ನೀವು ಈ ದಿನವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಯೋಚನೆಗಳು ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಬಹುದು. ಕೋಟಿ ಜನ್ಮದ ಪಾಪ ಕಳೆಯುವುದು ಅಂದ್ರೆ ಒಂದು ದಿನದಲ್ಲಿ ಎಲ್ಲವೂ ಹೋಗುವುದು ಅಂತ ಅಲ್ಲ, ಆದರೆ ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಶುರು ಮಾಡುವುದು. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಹೊಸ ಹೊಸ ಮಾಹಿತಿಗಳು ಈ ವಿಷಯದ ಬಗ್ಗೆ ಹಂಚಿಕೊಳ್ಳಿ. ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥದ್ದು ಮರಿಬೇಡಿ. ಇನ್ನು ನಿಮ್ಮ ಒಂದು ಇತ್ತೀಚಿನ ಹೊಸ ಮಾಹಿತಿಗಾಗಿ ಮತ್ತೆ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.